Tutamora. ತಾರಾ, ಇವತ್ತು ಒಂದು ಕಥೆ ಹೇಳು. ಓಹೋ, ಇವತ್ತು ಕಥೆ ಬೇಕಾ? ಸರಿ, ಹಾಗಾದ್ರೆ ಇವತ್ತು ನಿನ್ಗೆ ಒಂದು ಒಳ್ಳೆ ಕಥೆ ಹೇಳ್ತೀನಿ, ಕೇಳು. ಹೌದು, ಸರಿ ಹೇಳು ತಾರಾ. ಮಕ್ಕಳೇ, ನೀವು ರೆಡಿ ಅಲ್ವಾ? ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು. ಆ ಊರಲ್ಲಿ ತುಂಬಾ ಬಿಸಿಲು ಇತ್ತು. ಕೆರೆಗಳು, ಬಾವಿಗಳು ಎಲ್ಲವೂ ಒಣಗಿ ಹೋಗಿದ್ದವು. ಊರಲ್ಲಿ ಎಲ್ಲೂ ನೀರು ಸಿಗದೆ ಎಲ್ಲರೂ ಕಷ್ಟಪಡ್ತಿದ್ರು. ಒಂದಿನ ಆ ಊರಲ್ಲಿ ಇರೋ ಒಂದು ಚಿಕ್ಕ ಕಾಗೆಗೆ ತುಂಬಾ ದಾಹ ಆಯಿತು. ನೀರು ಬೇಕು ಅಂತ ನೀರನ್ನ ಹುಡುಕಿ ಊರೆಲ್ಲ ಸುತ್ತುತ್ತಾ ಇತ್ತು. ಎಲ್ಲೂ ನೀರು ಸಿಗ್ಲಿಲ್ಲ. ಅಯ್ಯೋ ದೇವ್ರೇ, ನನಗೆ ಸಹಾಯ ಮಾಡು, ನನಗೆ ತುಂಬಾ ದಾಹ ಆಗ್ತಿದೆ, ನೀರು ಬೇಕು ಅಂತ ಬೇಡ್ತಾ ಮತ್ತೆ ಹುಡುಕ್ತಾ ಹೋಯ್ತು. ಅಷ್ಟರಲ್ಲಿ ಕಾಗೆಗೆ ದೂರದಲ್ಲಿ ಒಂದು ಮಡಕೆ ಕಾಣಿಸ್ತು. ಕಾಗೆ ಖುಷಿಯಿಂದ ಮಡಕೆಯೊಳಗೆ ನೋಡಿತ್ತು. ಹಬ್ಬಾ, ನೀರು ಸಿಕ್ತು! ಆದ್ರೆ ನೀರು ತುಂಬಾ ಕೆಳಗಿತ್ತು. ಕಾಗೆಗೆ ನೀರು ತಲುಪ್ಲೇ ಇಲ್ಲ. ಕಾಗೆ ಸ್ವಲ್ಪ ಯೋಚನೆ ಮಾಡಿತು. ನಾನು ಬುದ್ಧಿ ಬಳಸ್ಬೇಕು ಎಂದುಕೊಂಡಿತು. ಅಷ್ಟರಲ್ಲಿ ಕಾಗೆಗೆ ಒಂದು ಉಪಾಯ ಹೊಳೆಯಿತು. ಕಲ್ಲು, ಇದು ನನಗೆ ಸಹಾಯ ಮಾಡ್ತದೆ ಎಂದು ಸುತ್ತಲೂ ಬಿದ್ದಿದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದೊಂದಾಗಿ ಮಡಕೆಯೊಳಗೆ ಹಾಕಲು ಶುರು ಮಾಡಿತು. ಕಲ್ಲುಗಳು ಒಳಗೆ ಹೋಗುತ್ತಾ ಹೋದಂತೆ ನೀರಿನ ಮಟ್ಟ ನಿಧಾನವಾಗಿ ಮೇಲಕ್ಕೆ ಬಂತು. ಈಗ ಕಾಗೆಗೆ ನೀರು ತಲುಪಿತು. ಕಾಗೆ ನೀರು ಕುಡಿದು ತುಂಬಾ ಸಂತೋಷಪಟ್ಟಿತು. ನಂತರ ಖುಷಿಯಿಂದ ಆಕಾಶಕ್ಕೆ ಹಾರಿಹೋಯಿತು. ಟೋತಮೋರ, ಹೇಗಿತ್ತು ಕಥೆ? ತುಂಬಾ ಚೆನ್ನಾಗಿತ್ತು ತಾರಾ, ನಂಗಂತೂ ಇಷ್ಟ ಆಯ್ತು. ಮಕ್ಕಳೇ, ನಿಮ್ಗೂ ಇಷ್ಟ ಆಯ್ತಾ? ಸರಿ, ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.